ಚೇಳೂರಿನ ಸರ್ಕಲ್ ಇನ್ಸ್ಪೆಕ್ಟರ್ ರವರ ನೇತೃತ್ವದಲ್ಲಿ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಸೇವನೆ ಮತ್ತು ಅಕ್ರಮ ಸಾಗಾಣಿಕೆ ವಿರೋಧಿ ದಿನ. ಪ್ರಶಾಂತಿ ಶಾಲೆಯ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಲಾಯಿತು. ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ರವರು ವಿದ್ಯಾರ್ಥಿಗಳಲ್ಲಿ ಕೆಟ್ಟ ಸ್ನೇಹಿತರ ಸಹವಾಸ ಮಾಡುವುದು, ಮಾನಸಿಕ ಒತ್ತಡ, ಜೀವನದ ಸೋಲುಗಳು, ಕಷ್ಟಗಳು ಮತ್ತು ಚಿಂತೆಗಳಿಂದ ತಪ್ಪಿಸಿಕೊಳ್ಳಲು ಕೆಲವರು ನಶೆಯ ಮೊರೆ ಹೋಗುತ್ತಾರೆ. ಕುಟುಂಬದ ಸಮಸ್ಯೆಗಳು, ಮನೆಯಲ್ಲಿ ಪ್ರೀತಿ ಇಲ್ಲದಿರುವುದು ಅಥವಾ ಪೋಷಕರ ಕಡೆಗಣನೆ ಮಕ್ಕಳನ್ನು ದಾರಿ ತಪ್ಪಿಸುವುದು, ಆರೋಗ್ಯ ನಾಶ. ಇದು ಮೆದುಳು, ಲಿವರ್ ಮತ್ತು ಕಿಡ್ನಿಗಳನ್ನು ಹಾಳು ಮಾಡುತ್ತದೆ. ಕ್ಯಾನ್ಸರ್ನಂತಹ ಮಾರಣಹೋಮ ಕಾಯಿಲೆಗಳು ಬರುತ್ತವೆ. ವ್ಯಸನಿಗಳು ವಸ್ತುವಿಗಾಗಿ ಹಣವಿಲ್ಲದೆ ಕಳವು, ಸಾಲದ ಸುಳಿಗೆ ಸಿಲುಕಿ ಜೀವನವನ್ನು ಕಳೆದುಕೊಳ್ಳುತ್ತಾರೆ. ಮಾದಕ ವಸ್ತುಗಳ ಡ್ರಗ್ಸ್ ಸೇವನೆಯು ಮನುಷ್ಯನ ದೇಹ ಮತ್ತು ಮನಸ್ಸನ್ನು ಹಾಳು ಮಾಡುವ ಗಂಭೀರ ಸಮಸ್ಯೆಯಾಗಿದೆ. ಇದು ವ್ಯಕ್ತಿಯ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ, ಕುಟುಂಬಗಳನ್ನು ಒಡೆಯುತ್ತದೆ ಮತ್ತು ಸಮಾಜಕ್ಕೆ ದೊಡ್ಡ ಅಪಾಯವಾಗಿದೆ. ಮಾದಕ ವಸ್ತುಗಳು ಎಂದರೆ ಮದ್ಯ, ತಂಬಾಕು, ಗಾಂಜಾ, ಹೆರಾಯಿನ್ ಮತ್ತು ಇತರೆ ನಶೆ ಉಂಟುಮಾಡುವ ಪದಾರ್ಥಗಳು. ಇವುಗಳನ್ನು ಸೇವಿಸುವುದರಿಂದ ಆರಂಭದಲ್ಲಿ ತಾತ್ಕಾಲಿಕ ಖುಷಿ ಸಿಕ್ಕಂತೆನಿಸಿದರೂ ಇದು ದೊಡ್ಡ ಚಟವಾಗಿ ಬದಲಾಗುತ್ತದೆ. ಇಂದಿನ ಯುವಜನರು ಇದರ ಸುಳಿಗೆ ಸಿಲುಕುತ್ತಿರುವುದು ಕಳವಳಕಾರಿ ಸಂಗತಿಯಾಗಿದೆ ಎಂದು ತಿಳಿಸಿದರು. ಅದೇ ರೀತಿ ಮಕ್ಕಳಲ್ಲಿ ಕೆಟ್ಟ ಚಟಗಳನ್ನು ಬಿಟ್ಟು ಕ್ರೀಡೆಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ಅದೇ ರೀತಿ ವಿದ್ಯಾರ್ಥಿಗಳಲ್ಲಿ ವಾಲಿಬಾಲ್ ಕ್ರೀಡೆಯನ್ನು ಏರ್ಪಡಿಸಲಾಗಿತ್ತು. ವಿಜೇತರಾದ ತಂಡಗಳು ಪ್ರಶಾಂತಿ ಶಾಲೆ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ ಸರ್ಕಾರಿ ಕಾಲೇಜು, ತೃತೀಯ ಬಹುಮಾನ ಚಾಕವೇಲು ಗೆಲುವು ಸಾಧಿಸಿರುತ್ತದೆ. ವಿಜೇತರಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ರವರು ಬಹುಮಾನಗಳು ಹಾಗೂ ಕ್ರೀಡೆ ಶೀಲ್ಡ್ಗಳು, ಮೆಡಲ್ಗಳು, ಪದಗಳನ್ನು ಕೊಟ್ಟು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಾಯಿತು. ಅವರ ಕಟ್ಟಾಜ್ಞೆಯಂತೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಡಿಜಿ ಸಾಹೇಬರ ಆದೇಶವನ್ನ, ಸರ್ಕಾರದ ಆದೇಶವನ್ನ, ಭಾರತ ದೇಶದಲ್ಲಿ ಡ್ರಗ್ ಮುಕ್ತ ದೇಶವನ್ನು ಮಾಡಬೇಕು ಅಂತೇಳಿ ಈ ಒಂದು ಯುವಜನತೆಯ ಮುಖಾಂತರ ದೇಶವನ್ನ ಕಟ್ಟಲಿಕ್ಕೆ, ದೇಶವನ್ನ ಸುಧಾರಣೆ ಮಾಡಲಿಕ್ಕೆ, ಅಭದ್ರತೆ ಇರೋದನ್ನ ಭದ್ರತೆ ಮಾಡಲಿಕ್ಕೆ ಈ ಒಂದು ಡ್ರಗ್ಸ್ ನಿಂದ ಸಮಾಜ ಹದಗೆಡುವ ಸಂದರ್ಭದಲ್ಲಿ ಇವತ್ತಾಗ್ತಕ್ಕಂಥ ಅಹಿತಕರ ಘಟನೆಗಳು, ತಾಯಿ ಮೇಲೆ, ತಂದೆ ಮೇಲೆ, ಮಹಿಳೆಯರ ಮೇಲೆ, ವಯೋವೃದ್ಧರ ಮೇಲೆ ಆಗ್ತಕ್ಕಂಥ ಘಟನೆಗಳನ್ನ ಇವತ್ತು ನಾವು ಕಣ್ಣಾಗಿ ನೋಡ್ತಾ ಇದ್ದೀವಿ, ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇದ್ದೀವಿ. ಅದಾಗಬಾರದು ಅಂತೇಳಿ ಈ ಒಂದು ಡ್ರಗ್ಸ್ ಮದ್ಯ ವ್ಯಾಸನದಿಂದ ಮುಕ್ತ ಕೇಂದ್ರ ಬಿಂದು ಹಾಗೂ ಅಧ್ಯಕ್ಷತೆಯನ್ನು ವಹಿಸಿರುವುದರಿಂದ ನಮ್ಮ ಸಿಪಿಐ ಸಾಹೇಬರಿಗೆ ನಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಪುಷ್ಪವನ್ನು ಕೊಡುವುದರ ಮೂಲಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮ ಚೇಳೂರು ಪೊಲೀಸ್ ಠಾಣೆಯ ಪೊಲೀಸ್ ಉಪನಿರೀಕ್ಷಕರಾದ ಶ್ರೀ ಗಣೇಶ್ ಸರ್ ಅವರಿಗೂ ಪುಷ್ಪ ಕೊಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಈ ಸಂದರ್ಭದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್, ಪಿಎಸ್ ಗಣೇಶ್ ನಾಯ್ಕ್, ನಿಹಾಲ್ ನದಾಫ್, ಎಎಸ್ಐ ವೆಂಕಟೇಪ್ಪ, ಮಂಜುನಾಥ್, ಸಚಿನ್, ಚಂದ್ರಕಾಂತ್, ಪರಸಪ್ಪ, ನಂದನ್, ಅದೇ ರೀತಿ ಶಾಲೆಯ ಮುಖ್ಯೋಪಾಧ್ಯಾಯರು, ಶಿಕ್ಷಕರು ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಯಾರವ್ ಎಂ ಭಾರತ ವೈಭವ ನ್ಯೂಸ್ ಚೇಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.